ನಮಸ್ಕಾರ ಗೆಳೆಯರೆ, ನಾನಿವತ್ತು ನಿಮಗೆ ಆಕ್ಸಿಮೀಟರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನಿದು ಆಕ್ಸಿಮೀಟರ್, ಯಾವ ರೀತಿ ಇದು ವರ್ಕ್ ಆಗುತ್ತೆ, ಇದರಲ್ಲಿ ಇರುವಂಥ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನನ್ನ ಮುಂದೆ ಒಂದು ಆಕ್ಸಿಮೀಟರ್ ಇದೆ. ಈ ಒಂದು ಆಕ್ಸಿಮೀಟರ್ ನಮ್ಮ ಒಂದು ಪಲ್ಸ್ ರೇಟ್ನ, ಹಾರ್ಟ್ ಬೀಟ್ ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅನ್ನೋದು ಪ್ರಮಾಣವನ್ನು ಇದು ಟೆಸ್ಟ್ ಮಾಡ್ತದೆ, ಮೆಜರ್ಮೆಂಟ್ ಮಾಡ್ತದೆ. ಅದಕ್ಕಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ನ ಬಳಸ್ತೀವಿ. ಇದು ತುಂಬ ಸರಳವಾಗಿ ಸುಮ್ಮನೆ ಒಂದೇ ಒಂದು ಬಟನ್ನಲ್ಲಿ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ನು ಇದರಲ್ಲಿ ನಾವು ಕಾಣ್ಬೋದಾಗಿದೆ. ಮೊದಲಿಗೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಒಂದು ಡಿವೈಸ್ ಕಾಣಿಸ್ತಾ ಇದೆ, ಬ್ಲ್ಯಾಕ್ ಕಲರು. ಇದಾದ ನಂತರ ನಿಮಗೆ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್, ಒಂದೇ ಒಂದು ಸ್ಲಿಪ್ ಕಾಣಿಸ್ತಾ ಇದೆ. ನಂತರ ಜನರೇಟ್ ಆಗಿರುವಂಥ ಒಂದು ಕ್ವಾಲಿಫೈಡ್ ಸರ್ಟಿಫಿಕೇಟು ನಿಮಗೆ ಸಿಗ್ತಾ ಇದೆ ಚಿಕ್ಕದಾಗಿ. ಅದು ಬಿಟ್ಟರೆ ಇನ್ನೇನಿರಲ್ಲ. ಮತ್ತು ಇದು ಒಳಗಡೆ ಶೆಲ್ಸ್ ಇರ್ತದೆ. ಈ ಒಂದು ಆಕ್ಸಿಮೀಟರ್ ಡಿವೈಸ್ ಏನಿದೆ, ಇದು ಶೆಲ್ಸ್ ಮೂಲಕ ಕೆಲಸ ಮಾಡ್ತದೆ. ಇದಕ್ಕೆ ಶೆಲ್ಸ್ ಆದ್ಮೇಲೆ ನಂತರ ನೀವು ಖರೀದಿ ಮಾಡಿ ಒಂದು ಶೆಲ್ಸ್ನ ಹಾಕಬೇಕಾಗ್ತದೆ. ಇಷ್ಟು ಬಿಟ್ಟರೆ ಈ ಒಂದು ಆಕ್ಸಿಮೀಟರ್ ಬಾಕ್ಸಲ್ಲಿ ಏನಿರಲ್ಲ. ನಂತರ ಸ್ಪೆಸಿಫಿಕೇಶನ್ಸ್ ನೋಡೋಣ. ಪಲ್ಸ್ ರೇಟ್ನ ಸಹ ಇದು ಇಂಡಿಕೇಟ್ ಮಾಡುತ್ತೆ, ಮತ್ತು ಪರ್ಫ್ಯೂಷನ್ ಇಂಡೆಕ್ಸ್ ಸಹ ತೋರಿಸುತ್ತೆ. ಅದಾದ ನಂತರ ಹಾರ್ಟ್ ಬೀಟ್ಸ್ನು ಇದು ತೋರಿಸುತ್ತೆ. ಒಂದು 4 ಇಂಪಾರ್ಟೆಂಟ್ ವರ್ಕ್ನ ಇದು ಆಕ್ಸಿಮೀಟರ್ ಒಂದೇ ಒಂದು ಡಿವೈಸ್ ಮಾಡುತ್ತೆ. ಮತ್ತು ಇದರೊಳಗಡೆ ಸಿಂಗಲ್ ಬಟನ್ನ ಆಪ್ಷನ್ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಬೇರೆ ಏನಿರಲ್ಲ ಇದರೊಳಗಡೆ. ಸುಮ್ಮನೆ ಗಿನ್ ಪ್ಲಗ್ ಆಫ್ ಮಾಡ್ಕೊಳೋದಷ್ಟೇ. ತೂಕ ಇರಲ್ಲ, ಲೈಟ್ ವೆಯ್ಟ್ ಆಗಿರ್ತದೆ, ಕಾಂಪ್ಯಾಕ್ಟ್ ಆಗಿರ್ತದೆ, ಮತ್ತು ಪೋರ್ಟಬಲ್ ಆಗಿರ್ತದೆ. ನಾನೀಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಈಗ ಕಾಣ್ತಾ ಇರೋದು ನಾನು ಆನ್ ಮಾಡಿದ್ದೀನಿ. ಈಗ ಪಲ್ಸ್ ರೇಟು ಇನ್ಕ್ರೀಸ್ ಆಗ್ತಾಯಿದೆ, ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ಸಹ ತೋರಿಸ್ತಾ ಇದೆ, ಮತ್ತು ಹಾರ್ಟ್ ಬೀಟ್ ಸಹ ತೋರಿಸ್ತಾ ಇದೆ. PRBPM ಅನ್ನೋದು ಪಲ್ಸ್ ರೇಟ್ ಬೈಟ್ಸ್ ಪರ್ ಮಿನಿಟ್ ಅಂತ. ಒಂದು ಮಿನಿಟ್ಗೆ ನಿಮ್ಮ ಒಂದು ಪಲ್ಸ್ ರೇಟ್ ಎಷ್ಟು ಅಂತ ತೋರಿಸ್ತದೆ. ನಂತರ ಇಲ್ಲಿ SpO2 ಅಂತಿದೆ, ಅದು ಸ್ಯಾಚುರೇಷನ್ ಆಫ್ ಆಕ್ಸಿಜನ್ನು. ಮತ್ತು ಪರ್ಫ್ಯೂಷನ್ ಇಂಡೆಕ್ಸ್ ತೋರಿಸ್ತದೆ, ಮಧ್ಯದಲ್ಲಿದೆ 2.0 ಅಂತ. ಈ ರೀತಿ ಒಂದು LED ಡಿಸ್ಪ್ಲೇವನ್ನು ಕೊಟ್ಟಿದ್ದಾರೆ. ಇದು 1.5 ಸೆಂಟಿಮೀಟರ್ LED ಡಿಸ್ಪ್ಲೇ ಇದೆ. ನಂತರ ನೀವು ಲಾಂಗ್ ಪ್ರೆಸ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡಿದರೆ ಈ ಒಂದು ಡಿವೈಸ್ ಆಫ್ ಆಗುತ್ತೆ. ಇಷ್ಟು ಮಾಡಿದರೆ ಈ ಒಂದು ಡಿವೈಸ್ ನಿಮಗೆ ಈ ಒಂದು ರಿಸಲ್ಟ್ನ ಕೊಡ್ತದೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಇದೆ ಮತ್ತು ಹಾರ್ಟ್ ರೇಟ್ ಎಷ್ಟಿದೆ ಅಂತ. ಇದರ ಬೆಲೆ ನೋಡೋದಾದರೆ 500ರಿಂದ ಶುರುವಾಗುತ್ತೆ. ಕೆಲವೊಂದು ಡಿವೈಸಸ್ ಸಿಗುತ್ತೆ, ಆದರೆ ತುಂಬ ಚೆನ್ನಾಗಿರುವಂಥದ್ದು ಬೇಕಂದರೆ 1000 ಮೇಲೆ ಹೋದರೆ ತುಂಬ ಚೆನ್ನಾಗಿರುವಂಥ ಡಿವೈಸಸ್ ಸಿಗ್ತದೆ. ನಾನು ಈ ಒಂದು ಡಿವೈಸ್ನ ಕೆಲವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಖರೀದಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಿದು ನಮ್ಮ ಸಿಪ್ಲಾದಲ್ಲಿರೋ ಕಾರಣ ಅವ್ರಿಗೆ ಬಂದಿರೋ ಪ್ರಾಡಕ್ಟ್ ಇದು. ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ಫ್ರೀ, ನಾಟ್ ಫಾರ್ ಸೇಲ್. ಇದು ಒಂದು ಸಿಪ್ಲಾ ಪ್ರಾಡಕ್ಟ್ಸು. ಪ್ರತಿಯೊಬ್ಬ ಮನೆಯಲ್ಲೂ ಈ ಒಂದು ಡಿವೈಸ್ ಇರಬೇಕು. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅನ್ನೋದು ಇರುತ್ತೆ, ಫಸ್ಟ್ ಏಡ್ ಬಾಕ್ಸು. ಈ ಫಸ್ಟ್ ಏಡ್ ಬಾಕ್ಸ್ ಎಲ್ಲರ ಮನೆಯಲ್ಲೂ ಇರಬೇಕು. ಯಾಕಂದರೆ ಏನೋ ಒಂದು ಸಣ್ಣ ಗಾಯ ಆಗ್ತದೆ, ಅವಾಗ ಸ್ವಲ್ಪ ಟಿಂಚರ್ ಹಾಕ್ಬೇಕಾಗ್ತದೆ, ಆಯಿಂಟ್ಮೆಂಟ್ ಹಾಕ್ಬೇಕಾದ್ರೆ, ಡ್ರೆಸ್ಸಿಂಗ್ ಮಾಡೋದಾಗುತ್ತೆ. ಅದಕ್ಕಾಗಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇರಬೇಕು. ಆ ಫಸ್ಟ್ ಏಡ್ ಬಾಕ್ಸಲ್ಲಿ ಈ ಒಂದು ಪಲ್ಸ್ ಆಕ್ಸಿಮೀಟರ್ನು ನೀವು ಇಟ್ಕೊಂಡ್ರೆ ನಿಮ್ಮ ಒಂದು ಆರೋಗ್ಯಕ್ಕೆ ಉಸಿರಾಟ ತೊಂದರೆ ಇದ್ದಾಗ, ಅಥವಾ ನಿಮ್ಮ ಒಂದು ಹಾರ್ಟ್ ರೇಟ್ ಚೆಕ್ ಮಾಡಬೇಕಾಗುತ್ತೆ, ಆಗ ಆಸ್ಪತ್ರೆಗೆ ಹೋಗೋದು ಅಲ್ಲಿ ತಪ್ಪುತ್ತೆ. ನೀವೇ ಇಲ್ಲಿ ಡೈರೆಕ್ಟಾಗಿ ನೋಡ್ಕೊಬೋದು ಸಿಂಪಲ್ಲಾಗಿ. ಅದಕ್ಕಾಗಿ ಈ ಒಂದು ಡಿವೈಸ್ನ ನಿಮ್ಮ ಒಂದು ಫಸ್ಟ್ ಏಡ್ ಬಾಕ್ಸಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಡಿವೈಸ್ನ ಡೈಮೆನ್ಷನ್ ಚೇಂಜ್ ಮಾಡಬೇಕಂದ್ರೆ ಕೊಟ್ಟಿರೋಂಥ ಒಂದು ಬಟನ್ನ ಟ್ಯಾಪ್ ಮಾಡ್ತಾ ಹೋಗ್ತಾಯಿದ್ರೆ ಅದರ ಡೈಮೆನ್ಷನ್ ಚೇಂಜ್ ಆಗ್ತಾ ಹೋಗ್ತದೆ. ಇದಿಷ್ಟು ಈ ಒಂದು ಪಲ್ಸ್ ಆಕ್ಸಿಮೀಟರ್ನ ಅನ್ಬಾಕ್ಸಿಂಗು. ಈ ಒಂದು ಅನ್ಬಾಕ್ಸಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತ.